ನಮ್ಮದು ಎಲಿವೇಶನ್ ಬಂದುಬಿಟ್ಟು ತುಂಬ ಎಕ್ಸಲೆಂಟಾಗಿ ಬಂದಿದೆ. ಬಟ್ ಇದು ಆ್ಯಕ್ಚುಲಿ ಬಜೆಟ್ ಒಳಗಡೆ ಮಾಡ್ಕೊಂಡಿರೋ ಎಲಿವೇಶನ್. ಈ ಪಾರ್ಕಿಂಗಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು ಸ್ಪೇಷಿಯಸ್ ಆಗಿದೆ. ಒಂದು 3 ಕಾರು ಮತ್ತು ನಿಮ್ಮದು ಒಂದು ಆಲ್ಮೋಸ್ಟ್ ಒಂದು 4 to 5 ಬೈಕ್ಸ್ ಕೂಡ ಪಾರ್ಕ್ ಮಾಡ್ಕೊಬೋದು. ಇದು ಪಾರ್ಕಿಂಗ್ ಅಂತಲೇ ಕನ್ಸಿಡರ್ ಮಾಡಿಕೊಂಡು ಒಂದು 1RK ಥರ ಒಂದು ರೂಮ್ ಮಾಡಿ ಮತ್ತು ಒಂದು ಲಿಫ್ಟ್ ಡಕ್ಟ್ ಮಾಡ್ಕೊಂಡಿದೆ. ಲಿಫ್ಟ್ ಇದು 1RK ರೂಮ್. ಹೌದು, 1RK ರೂಮ್ ಇದೆ. ಅದಾದಮೇಲೆ ಫಸ್ಟು, ಸೆಕೆಂಡು, ಥರ್ಡ್ ಬಂದುಬಿಟ್ಟು ಟಿಪಿಕಲ್ ಬರುತ್ತೆ. ಇದರಲ್ಲಿ ನೀವು ಏನಂದರೆ ಫಸ್ಟ್ ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ನಮ್ದು ರೆಂಟಲ್ ಪರ್ಪಸ್ಗೋಸ್ಕರ ಮಾಡ್ಕೊಂಡಿದ್ದೀವಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಓನರ್ ಇದ್ದಾರೆ. ಬಂದ್ಬಿಟ್ಟು ಓನರ್ ಹೌಸ್ ಬರುತ್ತೆ. ಇದು ಆಕ್ಚುಲಿ ನಮ್ದು 4/7 ಬರುತ್ತೆ ಸರ್. 4/7 ಹೌದು. ನೈಸ್, ಒಂಥರ ಡೀಸೆಂಟ್ ಆಗಿದೆ. ಮತ್ತೆ ನಾವು ಸೆಂಟ್ರಲ್ ಅಷ್ಟು ಒಂಚೂರು ಲುಕ್ ಬರಲಿ ಅಂದ್ಬಿಟ್ಟು ಬ್ರಾಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಅದು ಒಂದು ನಮ್ದು ಇಂಟೀರಿಯರ್ದು ನೋಡಿದ್ರೆ ಒಂಥರ ರಾಯಲ್ ಲುಕ್ ಬರುತ್ತೆ. ಇವ್ರು ಕಟ್ ಕೊಟ್ಟಿದ್ದಾರೆ, ಅದೊಂದು ಸುಂದರವಾಗಿರೋದಾದ್ರೆ ಅದನ್ನ ಇವರು ಮೇಂಟೈನ್ ಮಾಡಿದ್ದಾರೆ ಈಗೀಗೆ ಫೋಟೋಗಳನ್ನ ಇಟ್ಕೋಬೇಕಂತ. ಕಿಚನ್ ನಾವು ಪ್ಲಾನ್ ಮಾಡಿರೋದು ಮಾಡ್ಯುಲರ್ ಕಿಚನ್ ಟೈಪು. ಸೊ ನೀವು ನೋಡ್ಬೋದು ಇಂಟೀರಿಯರ್ ಅಲ್ಲಿ ಆಲ್ಮೋಸ್ಟ್ ನಮ್ದು ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ. ದೆನ್ ನೀವು ನೋಡ್ಬೋದು ನಮ್ದು ಸ್ಪೇಸ್ ಯುಟಿಲೈಸೇಷನ್ಗೋಸ್ಕರ ಇಂಟೀರಿಯರ್ ಅಲ್ಲಿ ಒಂದು ಡೈನಿಂಗ್ ಯೂಸೇಜ್ಗೋಸ್ಕರ ಒಂದು ಟೇಬಲ್ ಮಾಡ್ಕೊಂಡಿದ್ದೀವಿ. ದೆನ್ ಇದು ಬಂದುಬಿಟ್ಟು 2 ಬೆಡ್ರೂಮ್ ಇರೋವಂಥ ಮನೆ. ಅದರಲ್ಲಿ ನಮ್ದೊಂದು ಕಾಮನ್ ಟಾಯ್ಲೆಟ್ ಅಂತ ಒಂದು ಕೊಟ್ಟಿದ್ದೀವಿ. ಓನರ್ ಮಾತ್ರ ಸಖತ್ತ ಸೆಲೆಕ್ಷನ್ ಮಾಡಿದ್ದಾರೆ, ಕಲರ್ ಕಾಂಬಿನೇಷನ್. ಬೇಕಾದ್ರೆ ಸ್ಟಡಿ ಯೂನಿಟ್ಗೆ ಅಂದ್ಬಿಟ್ಟು ಸೇಮ್ ಅಲ್ಲಿ ನಾವು ಇದ್ರಲ್ಲಿ ಮಾಡಿರೋ ಥರನೇ ಇಲ್ಲೂ ಒಂದು ಮಾಡಿದ್ದೀವಿ. ಸ್ಪೇಸ್ ಸೇವಿಂಗು ಇದನ್ನು ಚೆಕ್ ಮಾಡ್ಕೊಬೋದು ಸರ್. ಇವಾಗ ಇದು ಟಿವಿ ಯೂನಿಟ್ ನೀವು ನೋಡ್ತಾ ಇದ್ದೀರಾ. ಹಂಗೆ ಒಂದು ಸ್ವಲ್ಪ ಪಕ್ಕಕ್ಕೆ ಬಂದರೆ ನಮ್ದು ಇಲ್ಲೊಂದು ಹಿಡನ್ ಡೋರ್ ಇದೆ. ಈ ಹಿಡನ್ ಡೋರ್ನ ನಾವು ಎಷ್ಟೇ ಫೋರ್ಸಾಗಿ ಪುಷ್ ಮಾಡಿದ್ರು ಕೂಡ ನೀವು ಚೆಕ್ ಮಾಡ್ಬೋದು, ಸಾಫ್ಟ್ ಕ್ಲೋಸರ್ ಬರುತ್ತೆ. ಸಡನ್ನಾಗಿ ಬಂದು ಕ್ಲೋಸ್ ಆಗೋದಿಲ್ಲ. ಸೊ ಇಷ್ಟೆಲ್ಲ ಕಟ್ಸ್ಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಈ ಸಂಸ್ಥೆ ಕಡೆಯಿಂದ ನಿಮಗೆ ಯಾವುದೇ ಬಡ್ಜೆಟ್ ಇರಲಿ, ಯಾವುದೇ ಏರಿಯಾ ಇರಲಿ, ಎಲ್ಲ ಕಡೆ ಮನೆಗಳನ್ನ ಕಟ್ಸ್ಕೊಡ್ತಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ RCC ಕನ್ಸ್ಟ್ರಕ್ಷನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿರ್ಬೋದು, ಬಟ್ ಓವರಾಲ್ ಔಟ್ಕಮ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಬಟ್ 83 ಲ್ಯಾಕ್ ಅನ್ನೋದಕ್ಕಿಂತ ಬಿಲ್ಡಿಂಗು ತುಂಬ ಲಕ್ಸುರಿಯಾಗಿ ಬಂದಿದೆ. ಡೇ ಟು ಡೇ ಸರ್ ಅವರು ವರ್ಕಿಂಗ್ ಫೀಲ್ಡಲ್ಲಿ ಇರ್ಬೇಕಾದ್ರೆ ನಾವು ನೋಡಬೇಕಿತ್ತು, ಅದು ವಿಡಿಯೋ ಚೆಕ್ ಮಾಡಬೇಕಿತ್ತು. 2 o'clock 3 o'clock ಅರ್ಲಿ ಮಾರ್ನಿಂಗ್ 3 o'clockವರೆಗೂ ವರ್ಕ್ ಮಾಡಿದ್ದಾರೆ. ಬಟ್ ಯಾವುದೇ ಥರ ಕಂಪ್ನಿಯಿಂದ ನಿಮ್ದು ಹಿಂಗೆ ಪ್ರಾಬ್ಲಮ್ ಇದೆ ಅಂತ ಅವರು ಹೇಳಿಲ್ಲ, ನಮಗೆ ನಿಮ್ಮಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ಹೇಳಿದ್ವಿ. ಸರ್ ಇವಾಗ ನೀವು ನೋಡ್ಬೋದು, ಇದು ಎಕ್ಸ್ಟೀರಿಯರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ನಮ್ಮದು ಎಲಿವೇಶನ್ ಬಂದುಬಿಟ್ಟು ತುಂಬ ಎಕ್ಸಲೆಂಟಾಗಿ ಬಂದಿದೆ. ಬಟ್ ಇದು ಆ್ಯಕ್ಚುಲಿ ಬಜೆಟ್ ಒಳಗಡೆ ಮಾಡ್ಕೊಂಡಿರೋ ಎಲಿವೇಶನ್ ನಮ್ಮದು. ಸೊ ಇದರಲ್ಲಿ ನಾವು ನೋಡ್ಬೋದು, ಒಂದು CNCದು 3 ಫ್ರೇಮ್ ಹಾಕಿದ್ದೀವಿ. ಸೊ ಅದು ನಮ್ಗೇನಂದ್ರೆ ಜಸ್ಟ್ ಅದು ನಮ್ದು ಲಿಫ್ಟ್ ಡಕ್ಟ್ ಏನಿದೆ ಅದು ಒಂದು ಸ್ವಲ್ಪ ಎಕ್ಸ್ಪೋಸಿಂಗ್ ಇತ್ತು. ಅದನ್ನ ನಾವು ಕವರ್ ಮಾಡೋದಕ್ಕೋಸ್ಕರ ನಾವು CNCದಲ್ಲಿ ಅದನ್ನ ಕವರ್ ಮಾಡ್ಕೊಂಡಿದೀವಿ. ದೆನ್ ನೀವು ಆ ಕಡೆ ನೋಡ್ಬೋದು, ನಮ್ದು ಏನಿದೆ ಗ್ಲಾಸ್ ಅಲ್ಲಿ ನಾವು ಕ್ಲೋಸ್ ಮಾಡ್ಕೊಂಡು ಸ್ಟೇರ್ ಕೇಸ್ ಏರಿಯಾ ಎಕ್ಸ್ಪೋಸಿಂಗ್ ಇರ್ಬೇಕನ್ಬಿಟ್ಟು, ಏನಾದ್ರು ಯಾರಾದ್ರೂ ಬಂದ್ರು ಅಂದ್ರೂ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸೋ ತರ ಇರಬೇಕು ಅಂದ್ಬಿಟ್ಟು ನಾವು ಅದನ್ನ ಜೊತೆ ಬ್ರೈಟ್ನೆಸ್ ಕೂಡ ಬರುತ್ತಲ್ಲ ಸರ್, ಈಸಿ ಜಸ್ಟ್ ನಮ್ಗೆ ಬೆಳಕು ಕೂಡ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾವು ಗ್ಲಾಸ್ ಅಲ್ಲಿ ಫಿನಿಶ್ ಮಾಡ್ಕೊಂಡಿದೀವಿ. ದೆನ್ ನೀವು ಇಲ್ಲಿ ಮುಂದೆಗಡೆ ನಮ್ದು ಎಲಿವೇಶನ್ ಅಲ್ಲಿ ಮೈನ್ ಡೋರ್ ಎದುರುಗಡೆ ನಮ್ದು ಏನ್ ನಾವು ವರ್ಕ್ ಮಾಡಿದೀವಿ ಅದು ಕಾಣಿಸ್ಲಿ ಅಂದ್ಬಿಟ್ಟು ನಾವು ವಾಲ್ ನ ಅವಾಯ್ಡ್ ಮಾಡ್ಬಿಟ್ಟು ಗ್ಲಾಸ್ ಫಿನಿಶ್ ಮತ್ತೆ SS ರೇಲಿಂಗ್ಸ್ ಹಾಕೊಂಡಿದೀವಿ. ಅದೊಂದು ಎಷ್ಟು ಫೀಟ್ ಮಾಡಿದೀರಾ? ಅದೊಂದು ಆಲ್ಮೋಸ್ಟ್ ನಿಮ್ಗೆ ಒಂದು 3 feet ಅಷ್ಟು ಬರುತ್ತೆ. 3 feet ಅಷ್ಟು ಮಾಡಿದೀರಾ? 3 feet ಬರುತ್ತೆ. ನೆಕ್ಸ್ಟ್ ನಮ್ದು ಬಾಟಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ನಾವು ಏನ್ ಮಾಡ್ತೀವಿ ಅಂದ್ರೆ ಬಾಟಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಸ್ಟ್ ಸಿಮೆಂಟ್ ಫಿನಿಶ್ ಅಲ್ಲೇ ಮಾಡ್ಕೊಂತಾರೆ. ನಮ್ದು ಆ ತರ ಮಾಡಿಲ್ಲ, ಗ್ರಾನೈಟ್ದು ಟಾಪ್ ಹಾಕ್ಬಿಟ್ಟು ಅದರಿಂದ ನಾವು ಇದು ಮಾಡ್ಕೊಂಡಿದ್ವಿ. ದೆನ್ ನೀವು ಹಂಗೆ ಒಳಗಡೆ ಬರ್ತಾ ನೋಡ್ಬೋದು, ನಮ್ದು ರ್ಯಾಂಪ್ ಏನಿದೆ, ಇದು ರ್ಯಾಂಪ್ ಬಂದ್ಬಿಟ್ಟು ನಮ್ದು ಕೆಳಗಡೆ ಡ್ರೈನೇಜ್ ಸಿಸ್ಟಮ್ ಬಂದ್ಬಿಟ್ಟು ಇದು ನಮ್ದು ಡ್ರೈನೇಜ್ ಸಿಸ್ಟಮ್ ಬಂದ್ಬಿಟ್ಟು ಆಕ್ಚುಲ್ ಆಗಿ ಇನ್ಬಿಲ್ಟ್ ಡ್ರೈನೇಜ್ ಸಿಸ್ಟಮ್ ಇರೋದ್ರಿಂದ ನಮ್ದು ಇಲ್ಲಿ ಕೆಳಗಡೆ ಡ್ರೈನೇಜ್ ಏನ್ ಮಾಡಿಲ್ಲ, ಜಸ್ಟ್ ರ್ಯಾಂಪ್ ವರ್ಕ್ ಮಾಡ್ಕೊಂಡಿದೀವಿ. ಆ ರ್ಯಾಂಪ್ ವರ್ಕಲ್ಲೂ ನೀವು ನೋಡೋದಾದ್ರೆ ನಮ್ದು ಎಷ್ಟು ಹೈಟ್ ಬಂದ್ಬಿಟ್ಟು ನಾವಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ. ಬೇರೆ ಬಿಲ್ಡಿಂಗ್ ಎಲ್ಲ ಕಂಪೇರ್ ಮಾಡ್ಕೊಂಡು ಹೈಟ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದರಿಂದ ರ್ಯಾಂಪ್ ಕೂಡ ನಮಗೆ ಫೀಸಿಬಲ್ ಆಗಿ ಒಂದು ಕಾರ್ ಒಳಗಡೆ ನೀಟಾಗಿ ಮೂವ್ ಆಗ್ಬೋದು, ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ದೆನ್ ನೀವು ನೋಡಿದ್ರೆ ಇಲ್ಲಿ ನಮ್ಮದು ಸಂಪ್ ಬಂದ್ಬಿಟ್ಟು ಆಲ್ಮೋಸ್ಟ್ 10,000 ಲೀಟರ್ ಕೆಪಾಸಿಟಿ ಸಂಪ್ ಕೊಟ್ಟಿದ್ದೀವಿ. 10,000 ಲೀಟರ್ ಕೆಪಾಸಿಟಿ ಸಂಪು, 10,000 ಲೀಟರ್ ಕೆಪಾಸಿಟಿ ಸಂಪ್ ಕೊಟ್ಟಿದ್ದೀವಿ. ಒಂದು ಬೋರ್ ಇದೆ, 10,000 ಲೀಟರ್ ಕೆಪಾಸಿಟಿ ಸಂಪ್ ಕೊಟ್ಟಿದ್ದೀವಿ. ದೆನ್ ನೀವು ಪಾರ್ಕಿಂಗ್ ಟೈಲ್ಸ್ ನೋಡ್ಬೋದು, ಇದೆಲ್ಲ 2x2 ಟೈಲ್ಸ್ ಬರುತ್ತೆ. ನೀವು ಜಸ್ಟ್ ಫೀಲ್ ಮಾಡಿದ್ರೆ ಇದು ರಫ್ನೆಸ್ ತುಂಬಾ ಚೆನ್ನಾಗಿದೆ. ರಫ್ನೆಸ್ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ದು ಇಲ್ಲಿ ಪಾರ್ಕಿಂಗ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು
ಸ್ಪೇಷಿಯಸ್ ಆಗಿದೆ. ಒಂದು 3 ಕಾರು ಮತ್ತು ನಿಮ್ಮದು ಒಂದು ಆಲ್ಮೋಸ್ಟ್ ಒಂದು 4 to 5 ಬೈಕ್ಸ್ ಕೂಡ ಪಾರ್ಕ್ ಮಾಡ್ಕೊಬೋದು. ದೆನ್ ನಮ್ಮದು ಗ್ರೌಂಡ್ ಫ್ಲೋರಲ್ಲಿ ಜಸ್ಟ್ ನಾವು ಇದು ಪಾರ್ಕಿಂಗ್ ಅಂತಲೇ ಕನ್ಸಿಡರ್ ಮಾಡಿಕೊಂಡು ಒಂದು 1RK ಥರ ಒಂದು ರೂಮ್ ಮಾಡಿ ಮತ್ತು ಒಂದು ಲಿಫ್ಟ್ ಡಕ್ಟ್ ಮಾಡ್ಕೊಂಡಿದೆ. ಇದು 1RK ರೂಮ್? ಹೌದು, 1RK ರೂಮ್ ಇದೆ. ಅದರಲ್ಲೂ ಅಷ್ಟೇ ನಾವಿಲ್ಲಿ ಡೋರ್ ಕೂಡ ನಾವು ಆ್ಯಕ್ಚುಲ್ ಆಗಿ ಒಂದೇ ಯೂಸ್ ಮಾಡಿದ್ದೀವಿ ಇಲ್ಲಿಗೆ. ಇದಕ್ಕೆ ಏನಕ್ಕೆ ಅಂದರೆ ಜಸ್ಟ್ ರೆಂಟಲ್ ಪರ್ಪಸ್ ಅಂದ್ಬಿಟ್ಟು ಒಂದೇ ಡೋರ್ ಯೂಸ್ ಮಾಡಿದ್ದೀವಿ. ಒಂದೇ ಡೋರ್ ಯೂಸ್ ಮಾಡಿರೋದ್ರಿಂದ ಒಂದೇದು ಅಷ್ಟೇ ನಿಮಗೆ ನೋಡಿದ್ರೆ ಇದು ಒಂದೇ ಥರನೇ ಕಾಣಿಸಲ್ಲ. ಏನಕ್ಕೆ ಪಾಲಿಶ್ ಮಾಡಿಸಿರೋದ್ರಿಂದ ನಿಮಗೆ ಟೀಕ್ ಫೀಲ್ ಕೊಡುತ್ತೆ. ಇದು ಆ್ಯಕ್ಚುಲ್ ಆಗಿ ಒಂದೇ ಮರ, ಇದು ಟೀಕ್ ಫೀಲ್ ಕೊಡುತ್ತೆ. ಓಕೆ, ನೋಡಿದ್ರೆ ಫ್ರಂಟ್ ವಾಲಲ್ಲೂ ಅಷ್ಟೇ ಇದು ರೆಂಟೆಡ್ ಪರ್ಪಸ್. ರೆಂಟೆಡ್ ಪರ್ಪಸ್. ನೀವು ದೆನ್ ಪಾರ್ಕಿಂಗ್ ಫ್ರಂಟ್ ವಾಲ್ ನೋಡ್ಬೋದು. ವಾಲಲ್ಲೂ ಕೂಡ ನಮಗೆ ಟೈಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದೀವಿ. ಸೊ ನೋಡಿ, ಇದು ಏನು ಇಂಟಿಮೇಷನ್ ಮಾಡಿರಲಿಲ್ಲ. ಸೊ ಇದ್ರಲ್ಲಿ ಆಲ್ರೆಡಿ ರೆಂಟ್ ಇದ್ರು. ಸೊ ಹಾಗಾಗಿ ಓಪನ್ ಕಸ್ಟಮರ್ ಹೊರಗಡೆ ಬಂದ್ರು. ಸೊ ನೆಕ್ಸ್ಟ್ ಸರ್, ದೆನ್ ಪಾರ್ಕಿಂಗಲ್ಲಿ ನಮ್ಮದು ಸ್ಪೇಷಿಯಸ್ ಆಗಿರೋದ್ರಿಂದ ಇದು ಪಾರ್ಕಿಂಗ್ದು ಡೀಟೇಲ್ ಇಷ್ಟು ಬರುತ್ತೆ. ಪಿಲ್ಲರ್ ಎಷ್ಟು ಹಾಕಿದ್ದೀರಾ ಇದಕ್ಕೆ? ಆಲ್ಮೋಸ್ಟ್ ನಾವು ಒಂದು 14 ಪಿಲ್ಲರ್ಸ್ ಯೂಸ್ ಮಾಡಿದ್ದೀವಿ. ಸೊ 14 ಪಿಲ್ಲರ್? ಹೌದು. ಓಕೆ, 14 ಪಿಲ್ಲರ್ಗಳ ಜೊತೆಗೆ ಈ ಬಿಲ್ಡಿಂಗ್ನ ಕಟ್ಟಿರ್ತಕ್ಕಂಥದ್ದು. ಸೊ ಇದಾದ ನಂತರ ಲಿಫ್ಟ್ ಯೂಸ್ ಮಾಡಿದ್ದೀರಾ ಸರ್? ಲಿಫ್ಟ್ ಇವಾಗ ಇನ್ನೂ ಪ್ರೊಸೆಸಿಂಗ್ ಅಲ್ಲಿ ಇದೆ. ಜಸ್ಟ್ ಡೋರ್ ಹಾಕೊಂಡಿದ್ವಿ, ಇನ್ಸ್ಟಾಲೇಷನ್ ಆಗಿಲ್ಲ, ಅದು ಫರ್ದರ್ ಅಲ್ಲಿ ಆಗುತ್ತೆ. ಸೊ ಹಾಗಾದ್ರೆ G+3.5 ಈಗ ಗ್ರೌಂಡ್ ಫ್ಲೋರ್ ಮುಗೀತು ಸರ್. ಈಗ ಹೋಗೋಣ. ಸೊ ಸ್ಟೇರ್ ಕೇಸ್ ಎಲ್ಲ ಅದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನಾವಿದು ಸ್ಟೇರ್ ಕೇಸ್ ಬಂದ್ಬಿಟ್ಟು 3 feet 2 inches ಬರುತ್ತೆ. ಅದ್ರಲ್ಲಿ ನಾವು ಸ್ಟೇರ್ ಕೇಸ್ ಅಲ್ಲಿ ನಮ್ದು ಹಾಕಿರೋದು ಲೆಪೋತ್ರ. ಏನಕ್ಕೆ ಅಂದ್ರೆ ರಫ್ ಪರ್ಪಸ್ ಸ್ಟೇರ್ ಕೇಸ್ ಏನಾದ್ರೆ ರಫ್ ಆಗಿ ಯೂಸ್ ಮಾಡ್ತಾರೆ. ಸೊ ಅದರಿಂದ ಲೆಪೋತ್ರ ಯೂಸ್ ಮಾಡಿದ್ವಿ. ಲೆಪೋತ್ರದಲ್ಲಿ ಇವಾಗ ಜಸ್ಟ್ ಎಡ್ಜ್ ಪಾಲಿಶ್ ಮಾಡ್ಕೊಂಡಿದ್ವಿ. ಏನಕ್ಕೆ ಅಂದ್ರೆ ಫುಲ್ ಆಫ್ ರೌಂಡ್ ಮಾಡಿದ್ರೆ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಅಷ್ಟು ಲುಕ್ ಬರೋದಿಲ್ಲ. ಸೊ ಅದರಿಂದ ಎಡ್ಜ್ ಪಾಲಿಶ್ ಯೂಸ್ ಮಾಡ್ಕೊಂಡಿದ್ವಿ. ಸೊ ಈಗ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಡಿಫ್ರೆಂಟ್ ಆಗಿ ಕಟ್ಟಿಲ್ಲ? ಎಲ್ಲ ಸರ್, ಎಲ್ಲ ಫುಲ್ ಟಿಪಿಕಲ್ ಬರುತ್ತೆ ನಮ್ದು. ಓಕೆ, ಗ್ರೌಂಡ್ ಮಾತ್ರ 1RK ಇದೆ. ಅದಾದ್ಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಬಂದ್ಬಿಟ್ಟು ಟಿಪಿಕಲ್ ಬರುತ್ತೆ. ಇದ್ರಲ್ಲಿ ನೀವು ಏನಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ನಮ್ದು ರೆಂಟಲ್ ಪರ್ಪಸ್ಗೋಸ್ಕರ ಮಾಡ್ಕೊಂಡು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಓನರ್ ಹೌಸ್ ಬರುತ್ತೆ. ಓಕೆ ಓಕೆ. ಅಂಡ್ ನಮ್ದು ಇಲ್ಲಿ ಮೇಲ್ಗಡೆ ನೋಡ್ಬೋದು ಇಂಟೀರಿಯರ್ ಕೂಡ ನಮ್ದು POP ಇದು ಮಾಡಿಸ್ಬಿಟ್ಟು ಮತ್ತೆ ಅದಕ್ಕೆ ಶೀಟ್ ಎಲ್ಲ ಇದು ಮಾಡಿಸಿ ಅದೊಂಥರ ಲುಕ್ ಬರೋ ಥರ ಮಾಡಿದ್ವಿ. ಏನಕ್ಕೆ ನಮ್ಮದು ಡೋರ್ ನೋಡ್ಬೋದು ನೀವು. ಆ ಡೋರ್ ಏನಿದೆ ಅದೇ ಥರ ನಾವು ಮೇಲ್ಗಡೆನೂ ಇಂಟೀರಿಯರ್ ಇದು ಮಾಡಿಸ್ಕೊಂಡು ಸೇಮ್ ಕಾಂಬಿನೇಷನ್ ಇರಲಿ. ಒಂದೇನಾ ಟೀಕುಟ? ಇದು ಆಕ್ಚುಲ್ ಆಗಿ ಇದು ಒಂದೇನೆ. ಸೊ ರೆಂಟಲ್ ಪರ್ಪಸ್ ಆಗಿರೋದ್ರಿಂದ ಒಂದೇ ಯೂಸ್ ಮಾಡಿದ್ವಿ. ಈಗ ಎಲ್ಲ ಸೇಮ್ ಕಾನ್ಸೆಪ್ಟ್ ಅಲ್ವಾ? ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಸೊ ಡೈರೆಕ್ಟ್ ನಾವು ಥರ್ಡ್ ಫ್ಲೋರ್ಗೆ ಹೋಗ್ಬೋದಾ? ಥರ್ಡ್ ಫ್ಲೋರ್ಗೆ ಹೋಗ್ಬೋದು. ಸೇಮ್ ಆಸ್ ಇಟ್ ಈಸ್, ಏನು ಚೇಂಜ್ ಇಲ್ಲ. ಓಕೆ, ಹಾಗಾದ್ರೆ ನೋಡಿ ಫಸ್ಟ್ ಫ್ಲೋರು ಈಗೇನು ನೋಡ್ತಾ ಇದ್ದೀರಿ ಇದು ಡೈರೆಕ್ಟಾಗಿ ಥರ್ಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಬನ್ನಿ ಹಾಗೆ ಸೆಕೆಂಡ್ ಫ್ಲೋರು ನೋಡ್ಕೊಂಡು ಹಂಗೆ ಥರ್ಡ್ ಫ್ಲೋರ್ಗೆ ಹಂಗೆ ವಾಕಿಂಗ್ ಥ್ರೂ ಹೋಗೋಣ. ಸೊ ಆಗಲೇ ಹೇಳಿದ್ರು ಬ್ರೈಟ್ನೆಸ್ ಕೂಡ ಈ ಗ್ಲಾಸ್ ಹಾಕಿರೋದ್ರಿಂದ ಬ್ರೈಟ್ನೆಸ್ ಈಸಿಯಾಗಿ ಬರುತ್ತೆ. ಭಯ ಏನಂದ್ರೆ ಯಾರನ್ನ ಕಲ್ಗಿಲ್ ಹೊಡೆದ್ಬಿಟ್ರೆ ಸರ್? ಇಲ್ಲ ಸರ್, ನಾವು ಟಫ್ ಅನ್ ಯೂಸ್ ಮಾಡಿರೋದ್ರಿಂದ ಏನೇ ಮಾಡಿದ್ರು ಹೊಡೆದೋಗಲ್ಲ ಸರ್. ಓ ನೈಸ್. ಸೊ ಇದು ಸೆಕೆಂಡ್ ಫ್ಲೋರು. ಇಲ್ಲಿ ಕೂಡ ಆಸ್ ಇಟ್ ಈಸ್ ಲಿಫ್ಟ್ ಕೊಟ್ಟಿದ್ದಾರೆ, ಬರುತ್ತೆ ಸರ್. ಇದೇ ಥರನೇ ಡೋರ್, ಇದೇ ಥರನೇ WPC. ಓಹ್, ಬನ್ನಿ ಈಗ ಥರ್ಡ್ ಫ್ಲೋರ್ ಹೋಗೋಣ. ಓನರ್ ಹೌಸ್. ಹೌದು. 30-40 G+3.5. ಯಾರೆಲ್ಲ ಮನೆ ಕಟ್ಟಬೇಕು, ಒಂದು ಕಾಸ್ಟ್ ಕಟ್ಟಿಂಗಲ್ಲಿ ಕಟ್ಟಬೇಕು, ಬಡ್ಜೆಟಲ್ಲಿ ಕಟ್ಟಬೇಕಂದ್ರೆ RCC ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸುಮಾರು ಬಿಲ್ಡಿಂಗ್ಗಳನ್ನ ತೋರಿಸಿದ್ದೀವಿ. ಇದು ಒಂದು ಬಿಲ್ಡಿಂಗ್ ಕೂಡ ಆ್ಯಡ್ ಆನ್ ಆಗುತ್ತೆ ಪ್ಲೇ ಲಿಸ್ಟ್ಗೆ. ಸರ್ ಇದು ನೀವು ನೋಡ್ಬೋದು ಕೆಳಗಡೆ ನಮ್ಮದು 2 ಬಂದ್ಬಿಟ್ಟು ರೆಂಟಲ್ ಪರ್ಪಸ್ ಮಾಡಿದ್ದೀವಿ. ಬಟ್ ಇದು ಬಂದ್ಬಿಟ್ಟು ಒನ್ ಯೂಸ್ಗೆ. ಇದು ಆ್ಯಕ್ಚುಲಾಗಿ ಪ್ಯೂರ್ ಟೀಕ್ ಬರುತ್ತೆ. ಇದು ಟೀಕ್ ಇದೆ. ಮತ್ತು ನಮ್ಮದು ವಿಂಡೋ ನೋಡ್ಬೋದು, ವಿಂಡೋನು ಕೂಡ ಟೀಕ್ ಬರುತ್ತೆ. ಸೊ ನಾವು ಇವಾಗ ಒಳಗಡೆ ಹೋಗೋಣ. ಇದು ಒಂದೇ ಅಲ್ಲ ಟೀಕ್ ಇದು ಟೀಕು ಸರ್. ಸೊ ಏನು ಫಿಟ್ಟಲ್ಲಿ ಇದು ಆ್ಯಕ್ಚುಲಿ ನಮ್ಮದು 4/7 ಬರುತ್ತೆ ಸರ್. 4/7? ಹೌದು. ನೈಸ್, ಒಂಥರ ಡೀಸೆಂಟ್ ಆಗಿದೆ. ಮತ್ತು ನಾವು ಸೆಂಟ್ರಲ್ ಅಷ್ಟು ಒಂಚೂರು ಲುಕ್ ಬರಲಿ ಅಂದ್ಬಿಟ್ಟು ಬ್ರಾಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಪ್ಯೂರ್ ಬ್ರಾಸ್ ಬರುತ್ತೆ. ನೈಸ್ ಸರ್. ಎಷ್ಟು ಲಾಕ್ ಕೊಟ್ಟಿದ್ದೀರಾ ಇದಕ್ಕೆ ಸರ್? 3, 6, 8. ಹೌದು, 8. ಇಲ್ಲೊಂದು ಲಾಕು, ಇಲ್ಲೊಂದು 3 ಲಾಕು, ಇಲ್ಲೊಂದು 3 ಲಾಕು, ಇಲ್ಲೊಂದು ಲಾಕು ಯುರೋಪ ಬ್ರ್ಯಾಂಡ್ ಹಾಕಿದ್ದಾರೆ ಸರ್. ನೈಸ್. ದೆನ್ ಇಲ್ಲಿ ನೀವು ನೋಡ್ಬೋದು ಒಂದು ನಮ್ಮದು ಇಂಟೀರಿಯರ್ದು ನೋಡಿದ್ರೆ ಒಂಥರ ರಾಯಲ್ ಲುಕ್ ಬರುತ್ತೆ ಇಂಟೀರಿಯರ್ದು. ಅಂದರೆ ನಮ್ದು ಒಂದು TV ಕ್ಯಾಬಿನೆಟ್ ಇದೆ. ಇದು ಬಂದ್ಬಿಟ್ಟು ಆ್ಯಕ್ಚುಲಾಗಿ ಲಿವಿಂಗ್ ಏರಿಯಾದಲ್ಲಿ ಕೆಳಗಡೆ ನಮ್ಮದು ಏನಂದರೆ ಬ್ಲ್ಯಾಕ್ದು ಗ್ರೆನೇಟ್ ಯೂಸ್ ಮಾಡಿದ್ದೀವಿ. ಗ್ರೆನೇಟ್ ಲೇಯಿಂಗು ಕೂಡ ನೋಡ್ಬೋದು, ಎಲ್ಲ ಈಕ್ವಲ್ ಆಗಿ ಬಂದಿದೆ. ದೆನ್ ನೀವು ಒಂದು ಸ್ವಲ್ಪ ಒಳಗಡೆ ಬಂದರೆ ಇದು ಆ್ಯಕ್ಚುಲಾಗಿ ನಮ್ಮದು
ಪೂಜೆ ಮನೆ ಬರುತ್ತೆ. ಮಿನಿ ಟೆಂಪಲ್ ಇಟ್ಟಿದ್ದೀರಾ? ಹೌದು ನೈಸ್. ಉಗ್ರ ನರಸಿಂಹ ಅಲ್ವಾ? ಹೌದು, ಕದ್ರಿ ನರಸಿಂಹ ಸೊ ಮತ್ತೆ ಕದ್ರಿ ನರಸಿಂಹ ಎಲ್ಲ ಒಂದೇ ರಿಲೇಟೆಡೇ ಬರುತ್ತೆ, ದೇವ್ರುಗಳಾಗಿರೋದ್ರಿಂದ ಫೇಸು ಎಲ್ಲ ಸೇಮ್ ಅದೇ ಥರ ಅನಿಸುತ್ತೆ. ಸೊ ನೈಸ್. ದೆನ್ ನಾವು ಕಿಚನ್ನು ಕೂಡ ಅಷ್ಟೇ. ಒಂದು ನಿಮಿಷ ಸರ್, ಈ ದೇವ್ರ ಮನೆ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ. ಅಲ್ಲ ಅದೇನದು ಸುಮ್ಮನೆ ಇಟ್ಟಿರೋದು ಸರ್, ಮ್ಯಾಟ್ ಅಷ್ಟೇ. ಅದೆಲ್ಲ ಕ್ಯಾಬಿನ್ಸ್ ಅಲ್ವಾ? ಇದು ಪೂಜಾ ಐಟಮ್ಸ್ ಇಟ್ಕೊಳ್ಳೋದಕ್ಕೆ, ಅದಕ್ಕೆ ಎಲ್ಲ ಬೆಳ್ಳಿ ದೀಪಗಳಾಗಿರ್ಬೋದು. ಇವ್ರು ಕಟ್ಕೊಟ್ಟಿದ್ರೆ ಅದೊಂದು ಸುಂದರವಾಗಿರೋದಾದ್ರೆ ಅದನ್ನ ಇವರು ಮೇಂಟೈನ್ ಮಾಡಿದ್ದಾರೆ. ಈಗೀಗೆ ಫೋಟೋಗಳನ್ನ ಇಟ್ಕೋಬೇಕಂತ ಸುಮ್ಮನೆ ಅದು ಇದು ಅಂತ ಎಲ್ಲ ತುಂಬಿಸಿದಾಗ ಅವ್ರು ಮಾಡಿರ್ತಕ್ಕಂಥದ್ದು ಅಷ್ಟಮ ಅನ್ಸಲ್ಲ. ಪ್ಲಸ್ ಇಲ್ಲಿ ನೋಡಿ ಈ ಗೋಪುರ ಸಿಸ್ಟಮ್ ತರ ಮಾಡಿದ್ದಾರೆ ಒಳಗಡೆ. ಲೈಕ್ ಒಳಗಿಂದ ನಾವು ಒಂದು ಗೋಪುರದ ಕೆಳಗಡೆ ಇದೀವಿ ಅನ್ನೋ ಫೀಲು, ಬಟ್ ಫ್ರಂಟ್ ಇಂದ ನಮ್ಗೆ ಅನ್ಸಲ್ಲ, ಒಳಗಿಂದ ಆ ಫೀಲ್ ಕೊಟ್ಟಿದ್ದಾರೆ RCC ಕಂಪ್ನಿ. ಮತ್ತೆ ನೀವು ಇದನ್ನ ಡೋರ್ನ ನೋಡ್ಬೋದು. ಡೋರು ಕೂಡ ಪ್ಯೂರ್ ಟೀಕ್ ಬರುತ್ತೆ. ಮತ್ತೆ ನಮ್ದು ಕಾರ್ವಿಂಗ್ಸ್ ಎಲ್ಲ ನೀಟಾಗಿ ಮಾಡ್ಕೊಂಡು ಕೊಟ್ಟಿದ್ದೀವಿ. ಆನೆ, ಹೌದು ನೋಡಿ ಸೂಪರ್ ಡಿಸೈನ್, ನೈಸ್. ಮತ್ತೆ ಸರ್ ನಮ್ದು ಇವಾಗ ಕಿಚನ್ ನಾವು ಪ್ಲಾನ್ ಮಾಡಿರೋದು ಮಾಡ್ಯುಲರ್ ಕಿಚನ್ ಟೈಪು. ಸೊ ನೀವು ನೋಡ್ಬೋದು ಇಂಟೀರಿಯರ್ ಅಲ್ಲಿ ಆಲ್ಮೋಸ್ಟ್ ನಮ್ದು ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ. ನಾವು ಸಿವಿಲ್ ಯಾವ ತರ ಪ್ಲಾನ್ ಮಾಡಿದೀವಿ ಅಂದ್ರೆ ಫಸ್ಟೇನೆ ಪ್ಲಾನ್ ಮಾಡ್ಕೊಂಡು ಇಂಟೀರಿಯರ್ಗೆ ಯಾವ ತರ ಬೇಕು ಅದೇ ತರಾನೇ ಸಿವಿಲ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡ್ಯುಲರ್ ಕಿಚನ್ ಮಾಡಿದೀವಿ. ದೆನ್ ನೀವು ನೋಡ್ಬೋದು ನಮ್ದು ಸ್ಪೇಸ್ ಯುಟಿಲೈಸೇಷನ್ಗೋಸ್ಕರ ಒಂದು ಇಂಟೀರಿಯರ್ ಅಲ್ಲಿ ಒಂದು ಡೈನಿಂಗ್ ಯೂಸೇಜ್ಗೋಸ್ಕರ ಒಂದು ಟೇಬಲ್ ಮಾಡ್ಕೊಂಡಿದೀವಿ. ಅಂದ್ರೆ ಲೈಕ್ ಡೈನಿಂಗ್ ಟೇಬಲ್ ತರಾನೇ ಯೂಸ್ ಆಗುತ್ತೆ. ಇಲ್ಲಿ ಕುತ್ಕೊಂಡು ಆರಾಮಾಗಿ ಚೇರ್ ಹಾಕೊಂಡು ಊಟ ಮಾಡೋರು ಊಟ ಮಾಡ್ಬೋದು, ಅಥವಾ ಅಡಿಗೆ ಐಟಮ್ಗಳನ್ನೆಲ್ಲ ಇಲ್ಲಿಟ್ಟು ಅಲ್ಲ ಹಾಲಲ್ಲಿ ಊಟ ಮಾಡ್ತಕ್ಕಂಥವ್ರಿಗೆ ಸರ್ವ್ ಮಾಡೋದಕ್ಕೆ ಈಸಿ ವೇ ಒಂದು ಟೇಬಲ್. ಅದೇ ಈ ಟೇಬಲ್ ಹಿಂಗ್ ಇಟ್ಬಿಟ್ರೆ ಜಾಗ ಎಲ್ಲ ಅನ್ಸ್ಬಿಡುತ್ತೆ, ಕಂಜೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಫೋಲ್ಡಬಲ್ ಆಗಿ ಪ್ಲಾನ್ ಮಾಡ್ಕೊಂಡಿದೀವಿ. ನೈಸ್, ಸೂಪರ್ ಸರ್. ಮತ್ತೆ ಆಲ್ರೆಡಿ ವಾಸ ಇದಾರ ಓನರ್ ಇದ್ರಲ್ಲಿ? ಹೌದು. ಬಟ್ ನೋಡಿ ವಾಸ ಇದ್ರು ಕೂಡ ಕಿಚನ್ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ನಮ್ಗೆ ಏನಾದ್ರು ಒಂದ್ ಸ್ವಲ್ಪ ಜಾಸ್ತಿ ಏನಾದ್ರು ಮೆಟೀರಿಯಲ್ ಇದ್ದಾಗ ಅಂದ್ರೆ ವೇಸ್ಟೇಜ್ ಅದು ಇದು ಎಲ್ಲ ಏನಾದ್ರು ಜಾಸ್ತಿ ಇದ್ದಾಗ ನಾವಿಲ್ಲೊಂದು ಸ್ಟೋರೇಜ್ಗೆ ಅಂದ್ಬಿಟ್ಟು ಒಂದು ಸ್ಪೇಸ್ ಕೊಟ್ಟಿದೀವಿ ಈ ತರ. ಹೌದು, ಇದು ನೋಡ್ಬೋದು ನೀವು, ಓಪನಬಲ್ ಬರುತ್ತೆ. ಹೌದು, ಎಲ್ಲ ಓಪನಬಲ್ ಇರುತ್ತೆ. ಒಳಗಡೆ ಕೂಡ ಸ್ಟೋರೇಜ್ ಇದೆ. ಓಕೆ. ದೆನ್ ಮೇಲ್ಗಡೆನೂ ಅಷ್ಟೇ ನಮ್ದು ಏನಾದ್ರು ಶೋಕೇಶ್ ಏನಾದ್ರು ನಮ್ದು ಮೆಟಲ್ಸ್ ಅದು ಇದು ಅಂದ್ರೆ ನಾವೇನಾದ್ರೂ ಗಳಿಸಿರೋದನ್ನ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಬಿಟ್ಟಿದೀವಿ. ಓಕೆ, ನೆಕ್ಸ್ಟ್ ನೀವು ಇದಕ್ಕೆ ಕಿಚನ್ಗೆ ಒಂದು ಯುಟಿಲಿಟಿ ಏರಿಯಾ ಕೂಡ ಕೊಟ್ಟಿದೀವಿ, ನೋಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆಯಾ? ಹೌದು. ಸೊ ನೈಸ್. ಆರಾಮಾಗಿ ಹಗ್ಗ ಕಟ್ಕೊಂಡು ಬಟ್ಟೆ ಇಲ್ಲೂ ಹಾಕೊಳ್ಳಿ, ಏನಾದ್ರು ಕಿಚನ್ ಗೆ ಸಂಬಂಧಪಟ್ಟಿದ್ದು. ಇವಾಗ ನೀವು ಆಕ್ಚುಲ್ ಆಗಿ ಲಿವಿಂಗ್ ಏರಿಯಾ ಮತ್ತೆ ಕಿಚನ್ ಏರಿಯಾ ನಾವು ನೋಡಿದ್ವಿ. ದೆನ್ ಇದು ಬಂದ್ಬಿಟ್ಟು 2 bedroom ಇರೋಂಥ ಮನೆ. ಅದ್ರಲ್ಲಿ ನಮ್ದೊಂದು ಕಾಮನ್ ಟಾಯ್ಲೆಟ್ ಅಂತ ಒಂದು ಕೊಟ್ಟಿದೀವಿ. ಆ ಕಾಮನ್ ಟಾಯ್ಲೆಟ್ಗೆ ಅಡ್ಜಸೆಂಟ್ ಆಗಿ ನಮ್ದೊಂದು ಮಿರರ್ ಪಾಯಿಂಟ್ ಅಂತ. ಎಲ್ಲ ವೆಸ್ಟರ್ನ್ ಸರ್? ಹೌದು ಸರ್. ನೋಡಿ ನೋಡ್ತಾ ಇರಲ್ಲ ವೆಸ್ಟರ್ನ್ ಟಾಯ್ಲೆಟ್. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ ಯಾವುದು? ಎಲ್ಲ ಆಕ್ಚುಲ್ ಆಗಿ ಜಾಗ್ವಾರೇ ಬಂದಿದೆ ಸರ್. ಎಲ್ಲ ಬ್ರ್ಯಾಂಡ್? ಎಲ್ಲ ಬ್ರ್ಯಾಂಡೆಡ್. ಓಕೆ ಓಕೆ. ನೆಕ್ಸ್ಟು ಅದನ್ನು ನಾವು ಇವಾಗ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗ್ಬೋದು. ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ರೂಮ್ ಇದು? ಹೌದು ಸರ್, ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಏನ್ ಸರ್ ಒಳ್ಳೆ ಕಾರ್ಪೊರೇಟ್ ಆಫೀಸ್ ಆಗಿದೆ ಇದು. ಓನರ್ ಮಾತ್ರ ಸಖತ್ತ ಸೆಲೆಕ್ಷನ್ ಮಾಡಿದ್ದಾರೆ, ಕಲರ್ ಕಾಂಬಿನೇಷನ್. ಆಕ್ಚುಲ್ ಆಗಿ ಇಂಟೀರಿಯರ್ಗೆಲ್ಲ ಓನರ್ದು ಸಜೆಷನ್ಸ್ ತಗೊಂಡೇ ಮಾಡಿದೀವಿ. ಲೈಕ್ ಹೆಂಗೆ ಅಂದ್ರೆ ಒಂದು ಪೀಸ್ ಆಫ್ ಮೈಂಡ್ ಇರಬೇಕು ಅಂತ ಒಂದು ಮೈಂಡ್ ಇರುತ್ತೆ ನಮಗೆ. ಪೀಸ್ ಆಫ್ ಮೈಂಡ್ ಇರಬೇಕು ಅನ್ಕೊಂತೀವಿ, ಯಾವ್ಯಾವ್ದೋ ಕಲರ್ ಏನೇನೋ ಮಿಕ್ಸ್ಅಪ್ ಮಾಡ್ಬಿಟ್ರೆ ಅದು ಫೈನಲಿ ಔಟ್ಪುಟ್ ಹೆಂಗ್ ಬರುತ್ತೆ ಅಂದ್ರೆ ಲೈಕ್ ಜಾತ್ರೆ ಅನ್ಸುತ್ತೆ, ಡಾರ್ಕ್ ಅನ್ಸುತ್ತೆ. ಕಲರ್ ಎಲ್ಲ ಕಾಂಬಿನೇಷನ್ ಕಲರ್, ಇನ್ಕ್ಲೂಡಿಂಗ್ ಒಂದು ಫ್ಯಾನ್ ಡಿಸೈನ್ ಅಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಓನರು. ಹೌದು. ಮತ್ತೆ ನೀವು ಇದು ಡೋರ್ ನೋಡ್ಬೋದು. ಆಕ್ಚುಲ್ ಆಗಿ ಇದು ರೆಡಿಮೇಡ್ ಡೋರು, ಬಟ್ ಹೌದು ರೆಡಿಮೇಡ್ ಡೋರು, ಬಟ್ ಇದು ಆಕ್ಚುಲ್ ಆಗಿ ರೆಡಿಮೇಡ್ ಡೋರ್ ತರ ನಮಗೆ ಕಾಣಿಸಲ್ಲ, ಮಾಡಿಸಿರೋ ತರ ಅನ್ಸುತ್ತೆ. ಏನಂದ್ರೆ ಇದು UV ಕೋಟೆಡ್ ಬರುತ್ತೆ ಡೋರು. ಅಂದ್ರೆ ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರು ಕೂಡ ಡೋರ್ ಹಾಳಾಗೋದಿಲ್ಲ. ದೆನ್ ಇದು ಅಟ್ಯಾಚ್ಡ್ ಟಾಯ್ಲೆಟ್ ಆಗಿರೋದ್ರಿಂದ ಇಲ್ಲೊಂದು ಟಾಯ್ಲೆಟ್ ಕೂಡ ಪ್ರೊವಿಷನ್ ಕೊಟ್ಟಿದ್ವಿ ವಿತ್ ಡ್ರೆಸ್ಸಿಂಗ್ ರೂಮ್, ವಿತ್ ಡ್ರೆಸ್ಸಿಂಗ್ ಯೂನಿಟ್. ಇನ್ಕ್ಲೂಡಿಂಗ್ ನೋಡಿ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ ಇಲ್ಲಿ. ಇದು ಕೂಡ ವೆಸ್ಟರ್ನ್ ಟಾಯ್ಲೆಟ್. ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇದೆ. ಮತ್ತೆ ನೀವು ಇಲ್ಲೊಂದು ಬೇಕಾದ್ರೆ ಸ್ಟಡಿ ಯೂನಿಟ್ಗೆ ಅಂದ್ಬಿಟ್ಟು ಸೇಮ್ ಅಲ್ಲಿ ನಾವು ಇದ್ರಲ್ಲಿ ಮಾಡಿರೋ ತರನೇ ಇಲ್ಲೂ ಒಂದು ಮಾಡಿದೀವಿ. ಸ್ಪೇಸ್ ಸೇವಿಂಗು ಇದನ್ನು ಚೆಕ್ ಮಾಡ್ಕೊಬೋದು. ನೈಸ್, ಸೂಪರ್ ಸರ್ ಇದೆಲ್ಲ.
ನೈಸ್, ಒಳ್ಳೇದಲ್ಲ. ಈಗ ಇನ್ ಕೇಸ್ ಯಾರಾದರೂ ಸಿಸ್ಟಮ್ ಏನಾದರೂ ಯೂಸ್ ಮಾಡ್ತಾ ಇದ್ದೀನಿ, ಲ್ಯಾಪ್ಟಾಪ್ ಅದು ಇದು ಅಂತ, ಅದಕ್ಕೋಸ್ಕರ ಟೇಬಲ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಕಂಜೆಸ್ಟೆಡ್ ಜಾಗ ಟೇಬಲ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಯೂಸ್ ಮಾಡ್ಬೋದು. ದೆನ್ ನಮ್ಗೆ ಇಲ್ಲೊಂದು ಸ್ಟೋರೇಜ್ಗೆ ಅಂದ್ಬಿಟ್ಟು ಒಂದು ಪ್ಲೇಸ್ ಕೊಟ್ಟಿದ್ದೀವಿ ಏನಾದರೂ ಇಟ್ಕೊಳ್ಳೋದಕ್ಕೆ. ದೆನ್ ಅದಾದಮೇಲೆ ನಾವು ಇದನ್ನು ಕೂಡ ನಾವು ಸ್ಟಡಿ ಯೂನಿಟ್ ಥರ ಯೂಸ್ ಮಾಡ್ಕೊಬೋದು. ಇದೊಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ವಿಂಡೋ ಇದೆ. ಹೌದು. ಸೊ ಅಂದರೆ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಹೌದು, ಎಲ್ಲ ಕಡೆನೂ ಒಂದು ಸ್ವಲ್ಪ ಕಂಫರ್ಟಾಗಿ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ಕೆಲವೊಂದು ಯಾಕೆ ಮನೆ ಕಟ್ಟೋದನ್ನ ಬ್ರ್ಯಾಂಡ್ ಕಡೆಯಿಂದನೇ ಹೋಗ್ಬೇಕು ಅನ್ನೋದು ಇದಕ್ಕೇನೆ. RCC ಕನ್ಸ್ಟ್ರಕ್ಷನ್ ಅವರು ಸುಮ್ಮನೆ 500 ಪ್ರಾಜೆಕ್ಟ್ನ ಫಿನಿಶ್ ಮಾಡಿಕೊಂಡು ಮುಂದಕ್ಕೆ ಬರ್ತಾ ಇಲ್ಲ. ಸೊ ಸುಮಾರು ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ. ಮತ್ತು ಇದೆಲ್ಲ ಪ್ಲೈನ್ ಬಿಟ್ಟಿದ್ದೀರಾ ಏನು ಸರ್? ಅಲ್ಲಿ ನಮ್ದೊಂದು ಟಿವಿ ಯೂನಿಟ್ ಬರುತ್ತೆ, ಇನ್ನು ಫ್ಯೂಚರಲ್ಲಿ ಪ್ಲಾನ್ ಇದೆ ಅದು. ಸೊ ಮಾಡ್ಕೋಬಹುದು. ಓಕೆ, ಹಾಗಾದ್ರೆ ಅದು ಟಿವಿ ಯೂನಿಟ್ ಫ್ಯೂಚರ್ ಮಾಡ್ಕತ್ತಾರೆ. ಫ್ಯೂಚರಲ್ಲಿ ಟಿವಿ ಯೂನಿಟ್ ಬರುತ್ತೆ, ಅದಕ್ಕೋಸ್ಕರ ಪ್ಲೈನ್ ವಾಲ್ ಇದೆ. ಓಕೆ ಸರ್. ಮತ್ತೆ ನನಗೊಂದು ಅನಿಸಿದ್ದು, ಹಾಂ ಸರ್, ಕಾಮನ್ ವಾಶ್ರೂಮ್ ಆಯಿತು, ಹೌದು, ಕಿಚನ್ ಆಯಿತು, ಎಲ್ಲ ಆಯಿತು. ಬಟ್ 2 BHK ಅಂದರೆ ಸರ್ ಇವಾಗ ನಮ್ದೊಂದು ಟಿವಿ ಯೂನಿಟ್ ಇದೆ. ಇದು ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಸರ್ ಯೂನಿಟ್? ಲೈಕ್ ಟಿವಿ ಯೂನಿಟ್ ಹಿಂಗಿದೆ, ಚೆನ್ನಾಗಿ ಮಾಡಿದ್ದೀರಾ, ಆಡಂಬರವಾಗಿ ಸೂಪರ್ ಡೂಪರ್ ಕಾಣಿಸ್ತಾ ಇದೆ. ನಮ್ದು ಏನಂದ್ರೆ ಇವಾಗ ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಅಂದರೆ, ರಾಜರು ಒಂದು ಒಳಗಡೆ ಇಡನ್ ಅಂದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಒಂದು ಖಜಾನೆ ಅದು ಇದು ಮಾಡೋಕ್ಕೆ ಒಳ ಮಾರ್ಗ ಅಂತ ಮಾಡಿರೋರು. ಸೊ ನಮ್ದಲ್ಲೂ ಕೂಡ ಅದೇ ಥರ ಒಂದು ಕಾನ್ಸೆಪ್ಟಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ನೀವು ನೋಡ್ಬೋದು. ಸರ್ ಅಂದರೆ ಇದು ರೂಮ್ ಇದೆ ಅಂತ ಗೊತ್ತೇ ಆಗೋದಿಲ್ಲ, ಹೊರಗಿಂದ ಆಗೋದಿಲ್ಲ. ಹೌದು. ಸೊ ಇದೇನು ಇಂಟೀರಿಯರ್ ಡಿಸೈನ್ ಅನ್ಕೊಂಡು ಸುಮ್ಮನೆ ಹೋಯ್ತಾ ಇರ್ಬೇಕು ನಾವು, ಹೋಗ್ಬೇಕು. ಬಟ್ ಗೊತ್ತಿರೋರಿಗೆ ಮಾತ್ರ ಇದು ಪುಷ್ ಮಾಡಿದ್ರೆ ಒಳಗಡೆ ರೂಮ್ ಇದೆ ಅಂತ. ಹೌದು. ನೈಸ್. ಆ್ಯಕ್ಚುಲಾಗಿ ಇದು ಬಂದ್ಬಿಟ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇದರಲ್ಲಿ ನೀವು ನೋಡ್ಬೋದು, ಒಂದು ಕಾಟ್ ಹಾಕಿ ದೆನ್ ನಾವೊಂದು ಸ್ಟಡಿಗೆ ಅಂತ ಒಂದು ಟೇಬಲ್ ಕೂಡ ಮಾಡಿ ಸ್ಪೇಷಿಯಸ್ ಆಗಿ ಓಡಾಡ್ಬೋದು, ಆ ಥರ ಪ್ಲಾನ್ ಮಾಡಿ. ಸೊ 2 ವಿಂಡೋಸ್ ಕೊಟ್ಟಿದ್ದೀರಾ ಇದರಲ್ಲಿ. ನೈಸ್, ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಇಲ್ಲೂ ಕೂಡ ಅಷ್ಟೇ. ಫ್ಯಾನ್ ಡಿಸೈನ್ ನೋಡಿ ಸೂಪರ್ ಆಗಿದೆ. ಚಿಲ್ಡ್ರನ್ಸ್ ರೂಮ್ ಇದು. ಹೌದು ಸರ್, ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. RCC ಕನ್ಸ್ಟ್ರಕ್ಷನ್ ಏನೇ ಕಟ್ಸ್ಕೊಟ್ರು ಸೂಪರ್ ಡೂಪರ್ ಬಿಡಿ ಸರ್ ನಿಮ್ದು. ಕಸ್ಟಮರ್ಗೆ ಹೆಂಗ್ ಬೇಕೋ ಆ ಥರ ಕಟ್ಸ್ಕೊಡ್ತೀರಾ. ಹೌದು ಸರ್. ಸೊ ಒಳ್ಳೆ ಟೇಸ್ಟ್ನ ಸಜೆಸ್ಟ್ ಮಾಡ್ತೀರಾ. ಸೊ ಎಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೇಮ್ ಇದೇ ತರ ಕಾನ್ಸೆಪ್ಟ್, ಸೇಮ್ ಟಿಪಿಕಲ್ ಸೇಮ್ ಇದೇ ತರನೇ ಇಡನ್ ರೂಮ್ ಸರ್. ಬಟ್ ಅದರಲ್ಲಿ ನಮ್ದು ಓನರ್ ಹೌಸ್ಗೆ ಅಂದ್ಬಿಟ್ಟು ಟಿವಿ ಯೂನಿಟ್ಗೆ ಇಡನ್ ಮಾಡ್ಕೊಂಡಿದ್ದೀವಿ. ಆ ಕೆಳಗಡೆ ಫ್ಲೋರ್ ಅಲ್ಲಿ ಮಿನಿಮಲ್ ಇಂಟೀರಿಯರ್ ಮಾಡಿಸಿರೋದ್ರಿಂದ ಇಡನ್ ಮಾಡಿಸಿಲ್ಲ. ಸೊ ರೆಂಟೆಡ್ ಪರ್ಪಸ್ ಆಗಿರೋದ್ರಿಂದ ಏನ್ ಬಜೆಟ್ ಅಲ್ಲಿ ಕಾಸ್ಟ್ ಕಟಿಂಗ್ ಅಲ್ಲಿ ಮಾಡಬೇಕು ಅಷ್ಟು ಮಾಡಿದ್ದೀರಾ. ಸೂಪರ್. ಬಟ್ ಕಾನ್ಸೆಪ್ಟ್ ಡಿಸೈನ್ ಎಲ್ಲ ಸೇಮ್ ಅಲ್ವಾ? ಏನ್ ಕಾನ್ಸೆಪ್ಟ್ ಇದೆಯೋ ಏನ್ ಇವಾಗ ಇಲ್ಲಿ ಡಿಸೈನ್ ಇದೆ, ಸೇಮ್ ಡಿಸೈನ್. ಈಗ ಹಾಲ್ ಇಲ್ಲೇ ಬರುತ್ತೆ, ಅಲ್ಲೂ ಸೇಮ್. ಹೌದು. ಕಿಚನ್ ಅಲ್ಲೇ ಬರುತ್ತೆ, ಅದರಲ್ಲೂ ಸೇಮ್. ರೂಮ್ ಆ ಕಡೆ ಇದೆ, ಅದು ಸೇಮ್. ಈ ರೂಮ್ ಇಲ್ಲೇ ಇದೆ. ಬಟ್ ಈ ತರ ಇಡನ್ ರೂಮ್ ತರ ಮಾಡಿಲ್ಲ, ಕಾಣಿಸುತ್ತೆ. ಹೌದು. ನೈಸ್. ಸೊ ಒಂದು ಕಾಮನ್ ಟಾಯ್ಲೆಟ್ ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್, ಅಟ್ಯಾಚ್ಡ್ ಟಾಯ್ಲೆಟ್ ರೂಮ್ ಮಾಡಿದ್ದೀರಾ ಅಲ್ವಾ ಸರ್? ಓಕೆ, ನೀವು ಇವಾಗ ಓನರ್ ಹೌಸ್ ಎಕ್ಸ್ಪ್ಲನೇಷನ್ ಎಲ್ಲ ನೋಡಿದ್ರಿ. ದೆನ್ ನಾವು ಟೆರೆಸ್ಗೆ ಹೋಗೋಣ. ಟೆರೆಸ್ ಅಲ್ಲಿ ನಮ್ದೊಂದು ಸ್ಟೋರೇಜ್ಗೆ ಅಂದ್ಬಿಟ್ಟು ಒಂದು ರೂಮ್ ಮಾಡಿದ್ದೀವಿ, ಅದನ್ನ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ಅಂದ್ರೆ G+3.5 ಅಂದ್ರೆ ಈಗ 3ನೇ ಫ್ಲೋರ್ ನೋಡಿದ್ವಿ, ಮೇಲ್ಗಡೆ ಒಂದು ರೂಮ್ ತರ ಮಾಡಿದ್ರೆ, ಸೊ ಅದಕ್ಕೋಸ್ಕರ 3.5 ಅನ್ನೋದು. ಅದು ಕಟ್ಟದೇ ಇದ್ರೆ ಜಸ್ಟ್ G+3 ಅಂತ ಇದ್ವಿ. ಹೌದು ಸರ್. ಸೊ ಸೇಮ್ ಅದೇ ತರನೇ ಗ್ರಾನೈಟ್ ಯೂಸ್ ಮಾಡಿದಿರಲ್ಲ ಸರ್? ಹೌದು ಸರ್. ಹೌದು. ಅಂದ್ರೆ ಓನರ್ ಹೌಸ್ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಹಾಕೊಂಡಿದ್ದಾರೆ. ಹೌದು, ಪರ್ಸನಲ್ ಯೂಸ್ಗೋಸ್ಕರ. ಸರ್ ಲಿಫ್ಟ್ ಇಲ್ಲಿವರೆಗೂ ಬರಲ್ವಾ? ಇಲ್ಲಿವರೆಗೂ ಬರಲ್ಲ ಸರ್, ಅಲ್ಲಿಗೆ ಲಾಸ್ಟ್, 3rd ಫ್ಲೋರ್ಗೆ ಲಾಸ್ಟ್. ನೈಸ್. ಇದು ಏನೋ ಒಂದು ರೂಮು, ಒಂದು ಜಸ್ಟ್ ಒಂದು ರೂಮ್ ಅಷ್ಟೇ ಸರ್, ಒಂದು ಸ್ಟೋರೇಜ್ ಪರ್ಪಸ್. ಮತ್ತೆ ಅವ್ರದ್ದು ವಾಶ್ರೂಮ್ ಇದೆಯಾ? ಟಾಯ್ಲೆಟ್ ರೂಮು ಇಲ್ಲ ಸರ್, ಇಲ್ಲಿ ಸೈಡಲ್ಲಿ ಒಂದು ಮಾಡ್ಕೊಬೇಕು ಅಷ್ಟೇನೆ, ಅಷ್ಟೇ. ಜಸ್ಟ್ ಓಪನ್ ರೂಮ್ ಅದು. ಹೌದು. ದೆನ್ ಫ್ಯೂಚರ್ಗೆ ಇಲ್ಲೊಂದು ಪರ್ಗೋಲಾ ಕೂಡ ಪ್ಲಾನಲ್ಲಿ ಇದೆ ನಮ್ಮದು. ಅದು ನೆಕ್ಸ್ಟ್ ಶೂಟಲ್ಲಿ ಬೇಕಾದ್ರೆ ನೀವು ಕವರ್ ಮಾಡ್ಕೊಬೋದು. ಇಷ್ಟು ಮಾಡಿದ್ದಾರೆ. ಹೌದು. ಟೋಟಲ್ ಎಷ್ಟು? 83 ಲಕ್ಷ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ಬಿಲ್ಡಿಂಗ್ ಸರ್. ಸೊ ಬಟ್ಟೆ ಒಗೆಯೋದಕ್ಕೆ ನೋಡಿ, ಬಟ್ಟೆ ಒಗೆಯೋದಕ್ಕೋಸ್ಕರ ಒಂದು ಕಲ್ಲು ರೆಡಿ ಮಾಡ್ಕೊಂಡು ಕೊಟ್ಟಿದ್ದೀವಿ. ಈ ಥರ ಇದು ಹಾಕಿದ್ರು ಈ ಯೂಶುವಲ್ ಆಗಿ ಅದು ಏನಂದ್ರೆ ಬರುತ್ತಲ್ವಾ, ಅದು ರಫ್ನೆಸ್ ಕಲ್ಲು ಹಾಕ್ಬೇಕಾಯ್ತು. ಬಟ್ ಇದು ಜಸ್ಟ್ ಅವ್ರದ್ದು ಮೈನರ್ ಯೂಸಸ್ ಅಷ್ಟೇ. ಇಲ್ಲಿ ಅವರು ಒಗೆಯೋದಿಲ್ಲ. ಅಂದ್ರೆ ಯಾವ್ದಾದ್ರು ಇವಾಗ ಅಲ್ಲೇನಾದ್ರು ಯಾರಾದ್ರೂ ಇದ್ದಾಗ ಇಲ್ಲಿ ಸೀಟ್ ಔಟ್ ತರಾನು ಯೂಸ್ ಆಗ್ಲಿ ಅನ್ಬಿಟ್ಟು, ಓಕೆ, ಕುತ್ಕೊಳ್ಳೋ ತರನೂ ಆಗ್ಲಿ, ಲೈಕ್ ಬಟ್ಟೆ ವಾಶ್ ಮಾಡೋ ತರ ಅಲ್ಲ, ಏನೋ ಒಂದು ಒರ್ಸಿರ್ತೀವಿ, ಸ್ವಲ್ಪ ಕೊಳೆ ಆಗಿರುತ್ತೆ, ಸ್ವಲ್ಪ ಕೊಳೆ ಆಗಿರೋ ಇದ್ ಮಾಡೋ ತರ. ಮೇಜರ್ ಆಗಿ ಯಾರು ಯೂಸ್ ಮಾಡ್ತಾರೆ ಸರ್? ಪ್ರತಿ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಎಲ್ಲ ಬಂದಿರಲ್ವಾ? ಹೌದು. ಡಿಶ್ ವಾಷರ್ ಇದೆ, ತಟ್ಟೆನು ತೊಳೆಯಲ್ಲ, ಅದನ್ನು ಕೂಡ ಮಿಷಿನೇ ತೊಳೆದು ಹಾಕುತ್ತೆ. 100%. ನೈಸ್. ಮೇಲ್ಗಡೆ ನಮ್ದು ಸಿಂಟೆಕ್ಸ್ ಕುಣಿಸಿದೀವಿ, ಅದಲ್ಲಿ 2 ಟ್ಯಾಂಕ್ ಬರುತ್ತೆ. ಇಷ್ಟು
ಈ ಬಿಲ್ಡಿಂಗ್ RCC ಕನ್ಸ್ಟ್ರಕ್ಷನ್ನು ಕಟ್ಟಿರ್ತಕ್ಕಂಥದ್ದು. ನೀವೇನು ನೋಡಿದ್ರಿ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ ಆಗಿರ್ಬೋದು, ಪ್ಲಸ್ ಒಂದು ಟಾಯ್ಲೆಟ್ ರೂಮು, ಒಂದು ರೂಮು ಆ ಥರ ಕಟ್ಕೊಂಡಿದ್ದಾರೆ. ಲೈಕ್ ಸ್ಟೋರೇಜ್ ಥರನೂ ಯೂಸ್ ಮಾಡ್ಬೋದು, ರೆಂಟಲ್ ಪರ್ಪಸ್ಸು ಯೂಸ್ ಮಾಡ್ಬೋದು. ಅವ್ರು ರೆಂಟಿಗೆ ಕೊಟ್ಟಿದ್ದಾರೆ. ಮತ್ತು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಕೂಡ ರೆಂಟಿಗೆ ಕೊಟ್ಟಿದ್ದಾರೆ. ಥರ್ಡ್ ಫ್ಲೋರ್ ಬಂದುಬಿಟ್ಟು ಓನರ್ ಇದ್ದಾರೆ. ನೀವು ಆ್ಯಸ್ ಯೂಶುವಲ್ ನೋಡಿದ್ರಲ್ಲ, ಸೊ ಕಿಚನ್ ಆಗಿರ್ಬೋದು, ಯುಟಿಲಿಟಿ ಆಗಿರ್ಬೋದು, ಮತ್ತು ದೇವ್ರ ಮನೆ ಆಗಿರ್ಬೋದು, ಮತ್ತು ಹಿಡನ್ ರೂಮ್ಸ್ ಕೂಡ ನೋಡಿದ್ರಿ. ಸೊ ಇಷ್ಟೆಲ್ಲ ಕಟ್ಸ್ಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಈ ಸಂಸ್ಥೆ ಕಡೆಯಿಂದ ನಿಮಗೆ ಯಾವುದೇ ಬಡ್ಜೆಟ್ ಇರಲಿ, ಯಾವುದೇ ಏರಿಯಾ ಇರಲಿ, ಎಲ್ಲ ಕಡೆ ಮನೆಗಳನ್ನ ಕಟ್ಸ್ಕೊಡ್ತಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ RCC ಕನ್ಸ್ಟ್ರಕ್ಷನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲ ನೋಡಿದ್ರಲ್ಲ, ಬ್ಯೂಟಿಫುಲ್ಲಾಗಿ ಕಾಸ್ಟ್ ಕಟ್ಟಿಂಗಲ್ಲಿ ಬಡ್ಜೆಟಲ್ಲಿ ಕಟ್ಟಿ ಕೊಟ್ಟಿರ್ತಕ್ಕಂಥ ಮನೆ ಇದು. ಸೊ ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಜೊತೆ ಈ ಬಿಲ್ಡಿಂಗ್ ಓನರ್ ಸಹ ಇದ್ದಾರೆ ನಮ್ಮ ಜೊತೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ರೇಖಾ ಶ್ರೀನಿವಾಸ್ ಅಂತ. ರೇಖಾ ಶ್ರೀನಿವಾಸ್ ಅಂತೇಳಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್, ಹೊಸ ಬಿಲ್ಡಿಂಗ್ ಕಟ್ಟಿದ್ದೀರಾ. Thank you. ಓಕೆನಾ ಮೇಡಮ್? ಈಗ 83 ಲಕ್ಷದಲ್ಲಿ ಕಟ್ಕೊಟ್ಟಿದ್ದೀವಿ ಅಂತ RCC ಕನ್ಸ್ಟ್ರಕ್ಷನ್ ಅವ್ರು ಹೇಳಿದ್ರು. ಪಕ್ಕ 83 ಲಕ್ಷದಲ್ಲೇ ಆಯ್ತಾ? ಹೌದು, 83 ಲಕ್ಷದಲ್ಲೇ ಆಗಿದೆ. ಓಕೆ. ಈಗ ನಾನು ಕೇಳ್ತಕ್ಕಂಥದ್ದು, ನಿಮ್ಮ ಥರನೇ ತುಂಬ ಜನರ ಕನಸಿರುತ್ತೆ, ನಾವೊಂದು ಮನೆ ಕಟ್ಟಬೇಕು, ನಮಗೂ ಒಂದು ಗೂಡು ಬೇಕು ಅಂತ. ಇನ್ನು ಸೈಟೇ ತೊಗೊಂಡ್ರಲ್ಲ, ಆದರೂ ಕನಸುಗಳಿಗೇನು ತೊಂದರೆ ಇಲ್ಲ, ಎಲ್ರಿಗೂ ಕನಸಿದ್ದೇ ಇರುತ್ತೆ. ನೀವು ಅದನ್ನು ನನ್ಸು ಮಾಡ್ಕೊಂಡಿದ್ದೀರಾ, ಖುಷಿ ವಿಚಾರನೆ. ಹೇಗಿತ್ತು ನಿಮ್ಮ ಮತ್ತು RCC ಕನ್ಸ್ಟ್ರಕ್ಷನ್ ಅವರ ಬಾಂಧವ್ಯ? ಹೇಗೆ ಇದು ನನ್ಸಾಯಿತು? ಎಷ್ಟು ದಿನದಲ್ಲಿ ಆಯಿತು? ಯಾವ ಥರ ನಿಮಗೆ ಸ್ಪಂದಿಸಿದ್ರು? ನೀವು ಅವ್ರು ಹೇಳಿರೋ ಥರನೇ ನಡ್ಕೊಂಡ್ರ? ಅಷ್ಟು ದಿನದಲ್ಲೇ ಮುಗಿಸ್ಕೊಟ್ರ? ಆ ಬಡ್ಜೆಟಲ್ಲೇ ಮಾಡಿದ್ರ? ಮತ್ತು ನಿಮಗೆ ಸುಮಾರು ಆಪ್ಷನ್ಸ್ ಕೊಟ್ರಾ? ಈ ಥರ ಇರುತ್ತೆ, ಆ ಥರ ಮಾಡ್ಕೋಬೋದು ಅಂತ ಏನಾದರೂ ತುಂಬ ಗಜಿಗಿಜಿ ಆಯಿತಾ? ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೋತೀರಾ? ನಾವು ಕನ್ಸ್ಟ್ರಕ್ಷನ್ ಅಂತ ಪ್ಲ್ಯಾನ್ ಮಾಡಿದ್ದು 2024ಅಲ್ಲಿ. ಸೊ ನಾನು ಹೀಗೆ ಚೆಕ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ನನಗೆ ಯೂಟ್ಯೂಬಲ್ಲಿ ನಾನು RCC ಒಂದು ಪೇಜ್ನ ನೋಡಿದೆ. ಆ ಪೇಜಲ್ಲಿ RCC ಅವರು ವಿಡಿಯೋಸ್ ತುಂಬಾ ಚೆಕ್ ಮಾಡ್ತಾ ಯೂಶುವಲ್ ನಾವು ಹೆಂಗೆ ಈಗ ಮಾಡ್ತಾ ಇದೀವಿ ಇದೇ ತರ ವಿಡಿಯೋ ಅಪ್ಲೋಡ್ ಮಾಡಿದ್ದಾಗ ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿ ಸಿಕ್ತು. ಹೋಗಿ ಮಾತಾಡಿದ್ವಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಸೊ ಇಮಿಡಿಯೇಟ್ ಆಗಿ ನಾವು ಅದೇ ವೀಕಲ್ಲಿ ನಾವು ಬುಕ್ ಮಾಡ್ಕೊಂಡ್ವಿ. ನಮಗೆ ಆಫರ್ ಸಹ ಕೊಟ್ಟರು. ಆಮೇಲೆ ಕನ್ಸ್ಟ್ರಕ್ಷನ್ ಈ ಬಜೆಟ್ ನಾವು ಆ್ಯಕ್ಚುಲ್ ಆಗಿ ಗ್ರೌಂಡ್ ಫಸ್ಟ್ ಅಂತಾನೆ ಪ್ಲ್ಯಾನ್ ಇದ್ದಿದ್ದು. ಅವ್ರ ಹತ್ರ ಹೋದ್ಮೇಲೆ ಅವರು ಪ್ಲ್ಯಾನ್ ಪ್ರಕಾರ ಕೊಟ್ಟಾಗ ನಮಗೆ ಇಲ್ಲ ಹಿಂಗಾಗುತ್ತೆ ಈ ಬಜೆಟ್ ಅಂದಿದ ತಕ್ಷಣ ನಮಗೆ ಅದು ಒಂಥರ ಶಾಕ್ ಅನಿಸ್ತು. 83 ಲ್ಯಾಕಲ್ಲಿ ಇಷ್ಟೆಲ್ಲ ಬರುತ್ತಾ, ಈ ಫ್ಲೋರ್ಸ್ ಇಷ್ಟಕ್ಕೆಲ್ಲ ಮಾಡಿಕೊಡ್ಬೋದಾ ಅವರು ಅಂತ ಅನ್ನಿಸ್ತು. ಸೊ ಹಂಗೆ ಮಾಡಿದಾಗ ನಾವು ಯಾಕೆ ಹಿಂಗೆ ಕಟ್ಟಬಾರ್ದು ಅಂದ್ಬಿಟ್ಟು ನಾವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಅದಾದಮೇಲೆ ಸೈಟ್ ಕನ್ಸ್ಟ್ರಕ್ಷನು ಇಮಿಡಿಯೇಟಾಗಿ ಅದ್ರ ನೆಕ್ಸ್ಟ್ ಮಂತಲ್ಲೇ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಯಿತು. ಅಕ್ಟೋಬರ್ ಮಾತುಕತೆಗೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಸ್ಟಾರ್ಟ್ ಮಾಡಿದಾಗ ನಮಗೆ ಸೈಟ್ ಇಂಜಿನಿಯರ್ ಆಗಿರ್ಬೋದು, ಕೋಆರ್ಡಿನೇಟರ್ನ ಕೊಟ್ಟರು. ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದ್ರು ಅಂದರೆ ಅಷ್ಟು ತುಂಬ ಫ್ರೆಂಡ್ಲಿ ಬ್ರದರ್ಸು. ಆಮೇಲೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿರ್ಬೋದು, ಬಟ್ ಓವರಾಲ್ ಔಟ್ಕಮ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಬಜೆಟಲ್ಲಿ ಹಿಂಗೆ ಅವ್ರು ಏನು ಹೇಳಿದ್ರು 83 ಲ್ಯಾಕಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರು ಅಷ್ಟೇ ಮಾಡಿಕೊಟ್ಟಿದ್ದಾರೆ. ಬಟ್ ಅದರದ್ದು ಬಿಟ್ಟು ನಮ್ಗೆ ಇನ್ನೂ ಒಂಚೂರು ಎಕ್ಸ್ಟ್ರಾ ಬೇಕು ಅಂದಾಗ ನಾವು ಅದನ್ನು ಹೇಳಿದ್ದಾರೆ. ಬಜೆಟ್ ಇದನ್ನೇ ಕ್ರಾಸ್ ಆದರೆ ನಿಮ್ಗೆ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ. ಸೊ ನಾವು ಅದನ್ನು ತಗೊಂಡ್ವಿ, ಬೇರೆ ಏನೇನು ಮಾಡ್ಕೋಬೇಕೋ ಮಾಡ್ಕೊಂಡ್ವಿ. ಬಟ್ 83 ಲ್ಯಾಕ್ ಅನ್ನೋದಕ್ಕಿಂತ ಬಿಲ್ಡಿಂಗು ತುಂಬ ಲಕ್ಸುರಿಯಾಗಿ ಬಂದಿದೆ. ಬಟ್ RCCಗೆ ನಾನು ಥ್ಯಾಂಕ್ಫುಲ್ ತುಂಬ ಹೇಳಬೇಕು. ಈಗ ಅವ್ರು ಕೊಟ್ರಲ್ಲ ನಿಮಗೆ ಕೋಆರ್ಡಿನೇಟ್, ಹೆಸರೇನು ಅವ್ರದ್ದು? ಸಂದೀಪ್ ಅಂತ. ಓಕೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಚೆನ್ನಾಗಿ ಸ್ಪಂದಿಸಿದಾರಾ? ನೋಡಿ ಸರ್. ಆಮೇಲೆ ಸೈಟ್ ಇಂಜಿನಿಯರ್ ಭುವನ್ ಹನುಮಂತು ಸರ್ ಈ ವಿಡಿಯೋ ನೋಡ್ತಾ ಇದ್ರೆ ನೋಡಿ, ಭುವನ್ ಸರ್ ಮತ್ತು ಸಂದೀಪ್ ಸರ್ಗೆ ಈ ಕ್ರೆಡಿಟ್ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಒಳ್ಳೆ ರೇಟಿಂಗ್ ನ ಫೀಡ್ಬ್ಯಾಕ್ ನ ತಗೊಂಡಿದ್ದಾರೆ. ನೀವು ಯಾವಾಗ್ಲೂ ಆಲ್ ಟೈಮ್ ಸ್ಟಾರೇ. ಹನುಮಂತು ಸರ್ ಸಿಕ್ಕಿದ್ರ ನಿಮ್ಗೆ? ಮಾತಾಡಿದಾರ? ಅವ್ರಿಗೆ ಹಸ್ಬೆಂಡ್ ಕಾಯ್ತಾ ಇದ್ದಾರೆ ಮೀಟ್ ಮಾಡಬೇಕು ಅಂತ. ಅವ್ರಿಗೊಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಅವರು ನಮಗೆ ದಯಮಾಡಿ ನಂಗೊಂದು ವಿಡಿಯೋ ಬರ್ಬೇಕು, ಅವರು ಅವ್ರನ್ನ ನಿಮ್ಮ ಕಡೆಯಿಂದ ಥ್ಯಾಂಕ್ಫುಲ್ ಹೇಳೋದಕ್ಕೆ. ಓಕೆ. ಓವರಾಲ್ ಅವ್ರ ಟೀಮೇ ಆಗಿದೆ ಮೇಡಮ್. ಎಲ್ಲೇ ಹೋಗಿ ಸುಮಾರು ವಿಡಿಯೋಗಳು ಮಾಡಿದೀವಿ, ಅವ್ರು ಕೊಡ್ತಕ್ಕಂಥ ಕೋಆರ್ಡಿನೇಟ್ ಎಲ್ಲೂ ಕೂಡ ಒಂದು ಬ್ಯಾಡ್ ನೇಮ್ ಇಲ್ಲ ಸರ್. ಬ್ಯಾಡ್ ನೇಮು ಅನ್ನೋದಕ್ಕಿಂತ ಪೇಮೆಂಟ್ ಇಶ್ಯೂ ಅಲ್ಲಿ ಆಗಿರ್ಬೋದು, ಇವತ್ತಿಗೂ ಈ ಕ್ಷಣಕ್ಕೂ ಯಾರೇ ಒಬ್ರು ಆಗಿರ್ಲಿ ಯಾವುದೇ ಒಂದು ನೆಗೆಟಿವ್ ಆಗಿ ಯಾವ್ದು ಇಲ್ಲ. ನಾನು ಇವತ್ತು ಬಂದು ಇದನ್ನ ಆಗ್ಬೇಕು ಅಂದ್ರೆ ಇದನ್ನ ಮಾಡ್ತಾರೆ. ಸರ್ ಇದೊಂದು ಪ್ರಾಬ್ಲಮ್ ಆಗಿದೆ, ಮಾಡ್ಕೊಡ್ತೀನಿ, ಇಲ್ಲ ಯಾವ್ದು ಆಗಲ್ಲ ಅಂತ ಹೇಳಿಲ್ಲ, ಆಗತ್ತೆ ಮಾಡ್ತೀನಿ. ನೋ ಅನ್ನೋ ಆಪ್ಷನ್ ಇಲ್ಲ, ಓನ್ಲಿ ಎಸ್. ಆಯ್ತು ಮೇಡಮ್. ಈಗ ಅವ್ರು ಹೇಳ್ತಾ ಇರ್ತಾರೆ ಇನ್ ಕೇಸ್ ಓನರ್ ಇಲ್ಲ ಅಂದ್ರೆ ವಾಟ್ಸಪ್ ವಿಡಿಯೋ ಕಾಲ್ ಮುಖಾಂತರ ನಾವು ತೋರಿಸ್ತೀವಿ, ಅದೆಲ್ಲ ಸರ್ವಿಸ್ ಕೊಟ್ರ ನಿಮ್ಗೆ? ಅದೆಲ್ಲ ತುಂಬಾ ಚೆನ್ನಾಗಿ ಡೇ ಟು ಡೇ ಸರ್. ಅವರು ವರ್ಕಿಂಗ್ ಫೀಲ್ಡಲ್ಲಿ ಇರ್ಬೇಕಾದ್ರೆ ನಾವು ನೋಡ್ಬೇಕಿತ್ತು, ಅದು ವಿಡಿಯೋ ಚೆಕ್ ಮಾಡಬೇಕಿತ್ತು.
2 o'clock 3 o'clock ಅರ್ಲಿ ಮಾರ್ನಿಂಗ್ 3 o'clock ವರ್ಗೂ ವರ್ಕ್ ಮಾಡಿದ್ದಾರೆ ಸರ್. ಬೆಳಗಿನ ಜಾವ 3 ಗಂಟೆವರೆಗೂ ವರ್ಕ್ ಮಾಡಿದ್ದಾರೆ. ಹೌದು, ಕೋಆರ್ಡಿನೇಟರ್ ಆಗಿರ್ಬೋದು, ಸೈಟ್ ಇಂಜಿನಿಯರ್ಸ್ ಆಗಿರ್ಬೋದು. ಬಟ್ ಯಾವುದೇ ತರ ಕಂಪ್ನಿಯಿಂದ ನಿಮ್ದು ಹಿಂಗೆ ಪ್ರಾಬ್ಲಮ್ ಇದೆ ಅಂತ ಅವರು ಹೇಳಿಲ್ಲ, ನಮ್ಗೆ ನಿಮ್ಮಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ಹೇಳಿಲ್ಲ. RCCಗೆ ಯಾವುದೇ ಪ್ರಾಬ್ಲಮ್ ಇಲ್ದಲೆ ಯಾರು ಏನು ಯೋಚನೆ ಮಾಡ್ದಲೆ ಕೊಡ್ಬೋದು. ಆರಾಮ್ಸೆ ಕೊಡ್ಬೋದು. ಸೊ ನೀವು ಆರ್ಟ್ಫುಲಿ ನೀವು ಹೇಳ್ತಾ ಇದ್ದೀರಾ. ಹೌದು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ನೋಡಿ, RCC ಕನ್ಸ್ಟ್ರಕ್ಷನ್ ಅವ್ರು ಯಾಕೆ ಇಲ್ಲಿವರೆಗೂ 500 ಪ್ರಾಜೆಕ್ಟ್ನ ದಾಟ್ಕೊಂಡು ಇನ್ನೂ ಮುಂದುವರೆದಿದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಇದೆ. ಪ್ರತಿಯೊಬ್ಬ ಕಸ್ಟಮರ್ ಹತ್ರ ಹೋದ್ರೂ ಕೂಡ ಇದೇ ಫೀಡ್ಬ್ಯಾಕ್ ಇರುತ್ತೆ. ಬಜೆಟ್ ಫ್ರೆಂಡ್ಲಿ ಮಾಡಿಕೊಟ್ರು, ಒಳ್ಳೆ ಕೋಆರ್ಡಿನೇಟ್ ಚೆನ್ನಾಗಿದ್ರು, ಕಂಪ್ನಿ ಚೆನ್ನಾಗಿದೆ, ನಮ್ಗೆ ಯಾವುದೂ ಸ್ಟ್ರೆಸ್ ಕೊಟ್ಟಿಲ್ಲ, ಟೆನ್ಷನ್ ಕೊಟ್ಟಿಲ್ಲ, ನಾವೇನು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಅದ್ಭುತವಾಗಿ ಅದಕ್ಕಿಂತ ಚೆನ್ನಾಗಿ ಐಡಿಯಾ ಕೊಟ್ಟು ನಮ್ಮ ಬಡ್ಜೆಟ್ ಏನಿದೆಯೋ ಅದೇ ಬಡ್ಜೆಟಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳೋದು. ಸೊ ಇದು ಯಾವುದು ನಾವು ನಿಮಗೆ ಹೇಳ್ಕೊಟ್ಟಿಲ್ಲ, ಹೀಗೆ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ಅಲ್ವಾ, ಸ್ಕ್ರಿಪ್ಟು ಅಲ್ಲ, ಅಗ್ರಿಮೆಂಟು ಇದೆ, ಅದೇನಿದೆಯೋ ಅದನ್ನ ನಾವು ಖಂಡಿತ ಅದು ಮುಂದಿನ. ನಾನೇನು ಹೇಳಿದೆ ಮೇಡಮ್, ಸರ್ ಏನ್ ಮಾತಾಡ್ಬೇಕು ಹೇಳಿ ಸರ್, ನಂಗೆ ಗೊತ್ತಾಗ್ತಿಲ್ಲ ಅಂದ್ರಿ ಮುಂಚೆ. ಮೇಡಮ್ ನಾನು ಏನು ಹೇಳ್ಕೊಡಲ್ಲ, ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಹೇಳಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿಟ್ಟೆ. ಸೊ ನೀವಾಗಿ ನೀವು ಸೊ ಮನದಾಳದ ಮಾತನ್ನ ನೀವು ಹೇಳಿದ್ರಿ. ಹೇಗಿತ್ತು ನಿಮ್ಮ RCC ಮತ್ತೆ ಅಗ್ರಿಮೆಂಟ್ ಅವತ್ತೇನಾಗಿತ್ತೋ ಇವತ್ತು ಅಗ್ರಿಮೆಂಟ್ ಸೈನ್ ಆಗಿದೆ, ಅದೇ ಇದೆ ಕೊಟೇಶನ್, ಅದೇ ಇದೆ. ಓಕೆ, ಒಟ್ಟಲ್ಲಿ ಖುಷಿಯಾಗಿದ್ದೀರಲ್ವ ಮೇಡಮ್ ಅಲ್ವಾ? ಓಕೆ, ನಿಮ್ಮ ಮನೇಲಿ ಏನು ಇಷ್ಟ ಆಯ್ತು ಇಲ್ಲ ನನಗೆ ನೋಡಿದಾಗ ಆ ಹಿಡನ್ ರೂಮ್ ಮಾತ್ರ ಭಾಳ ಇಷ್ಟ ಆಯ್ತು. ಅದು ಚೆನ್ನಾಗಿ ಮಾಡಿಸಿದ್ದೀರಾ. ಅದೊಂದು ನಿಮ್ಮ ಫ್ಲೋರಿಗೆ ಮಾತ್ರ ಮಾಡಿಸ್ಕೊಂಡಿದ್ದೀರಲ್ವಾ? ನೈಸ್. ಅದು ಗೊತ್ತೇ ಆಗೋದಿಲ್ಲ ಸಡನ್ ಆಗಿ ಬಂದ್ರೆ ಅಲ್ಲೊಂದು ರೂಮ್ ಇದೆ ಅಂತ ಹೇಳ್ಬಿಟ್ಟು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.